ಸೊ ಬೆಂಗಳೂರಿನಲ್ಲಿ ನಿಧಾನಕ್ಕೆ ಒಂದೊಂದೇ ಕೆಲಸಗಳಾಗ್ತಾ ಇದೆ. ಈಗ ಫುಟ್ಪಾತ್ ಒತ್ತುವರಿ ತೆರವಾಯ್ತಲ್ವಾ, ರಾಜಕಾಲುವೆಗಳನ್ನು ಕೂಡ ತೆರವು ಮಾಡ್ತೀವಿ, ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಕೃಷ್ಣ ಬೈರೇಗೌಡರು ಸುಳಿವು ಕೊಟ್ಟಿದ್ದಾರೆ. ಫುಟ್ಪಾತ್ ಆಯಿತು, ಈಗ ಆಪರೇಷನ್ ರಾಜಕಾಲುವೆ. ಶೀಘ್ರದಲ್ಲೇ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು ಈ ಹಿಂದೆಲ್ಲ. ಬಟ್ ಪ್ರಭಾವಿಗಳಿಂದಾಗಿ ಇನ್ಫ್ಲೂಯೆನ್ಸ್ ತಂದಿದ್ದರಿಂದಾಗಿ ಆಗಿರಲಿಲ್ಲ. ರಾಜಕಾಲುವೆ ಒತ್ತುವರಿ ತೆರವು ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಸುಳಿವು ಕೊಟ್ಟಿದ್ದಾರೆ. ನಗರದಲ್ಲಿ 1712 ಕಡೆ ರಾಜಕಾಲುವೆ ಒತ್ತುವರಿ ತೆರವು ಬಾಕಿ ಇದೆ. ಸರ್ವೆ ಮತ್ತು ವಿಚಾರಣಾ ಹಂತದಲ್ಲಿ 1348 ಪ್ರಕರಣ ಇದೆ. ಕೋರ್ಟ್ನಲ್ಲಿ 196 ಕೇಸ್ ಇದೆ. ಅದರಲ್ಲಿ 161 ಕೇಸ್ಗೆ ತಡೆಯಾಜ್ಞೆ ತಂದಿದ್ದಾರೆ. ರಾಜಕಾಲುವೆ ಒತ್ತುವರಿ ಆಗಿರೋದು 167 ಪ್ರಕರಣದಲ್ಲಿ ದೃಢಪಟ್ಟಿದೆ. ತೆರವು ಕಾರ್ಯ ಆಗಬೇಕು ಅಂತ ಕೆಲವರೆಲ್ಲ ಸ್ಟೇ ತಂದುಬಿಟ್ಟಿದ್ದಾರೆ ಪ್ರಭಾವಿಗಳು. ಇವ್ರು ಮಾಡೋದೇನು ಗೊತ್ತಾ, ಹೋಗಿ 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 ಈ ಬಡವರ ಮನೆಯೆಲ್ಲ ಒಡೆದಾಕೋದು, ಶ್ರೀಮಂತರದ್ದು ಬಿಟ್ಟೇ ಬಿಡೋದು. ಉದಾಹರಣೆಗೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳು ಒತ್ತುವರಿ ಮಾಡಿಕೊಂಡಿವೆ. ಬೀದಿ ವ್ಯಾಪಾರಿಗಳಾಯ್ತು, ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತಾರೆ. ಅದು ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನೇ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದಮೇಲೆ ಒಂದೊಂದು ಕ್ಯಾಂಪೇನ್ ಮಾಡಿ. ಅದೇ ಆಗಿರ್ತಕ್ಕಂಥದ್ದು. ತುಂಬ ಜನ ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಡ್ತಾರೆ, ಅದಕ್ಕೆ ಕೆಲಸ ಕಂಪ್ಲೀಟ್ ಆಗಲ್ಲ. ಈ ಹಿಂದೆ ಎಲ್ಲ ಸಾರಕ್ಕಿನಲ್ಲಿ ಮಾಡಿದ್ರು, ಅದಾದಮೇಲೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ತಿರ ಮಾಡಿದ್ರು. ಕೆಲವು ಕಡೆ ಎಲ್ಲ ಪ್ರಭಾವಿಗಳು ಸ್ಟೇ ತರೋದ್ರಿಂದ ಕೆಲಸ ಕಂಪ್ಲೀಟ್ ಆಗಲ್ಲ.